ಹೆಂಗ್ ಕಾಣಿಸ್ತಾ ಇದ್ದಾರೆ ಅಂತ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಮೇಡಮ್ ನಮ್ದು ಉತ್ತರ ಕರ್ನಾಟಕ ರೀ, ನಮ್ಗ್ ಬರಲ್ರಿ ಇದು ಭಾಷೆ ಅಂತ. ಈ ಕಣ್ಣಲ್ಲಿ ಗೈಸ್ ಜನರಲ್ ಸಲ್ಯೂಟ್ ಎಸ್ ಮ್ಯಾಮ್. ನೋಡ್ರಿ ಅಕ್ಕೋಗೆ ಒಂದಿಷ್ಟು ಉಪ್ಪು ಒಂದ್ ಸೈಡ್ ಹಾಕೋಣ, ಪಾಪ ವೇಸ್ಟ್ ಆಗೋದು ಬೇಡ. ಮಿಸ್ಟೇಕ್ ಆದ್ರೆ ಹೊಟ್ಟೆಗೆ ಹಾಕೊಳ್ರಿ. ಎಲ್ಲೆಲ್ಲಿಂದನೂ ಹಾಕ್ತಾ ಇದ್ದೀರಾ, ಡಾಟ್ ಎಲ್ಲೋ ಇದೆ, ನೀವು ಎಲ್ಲಿಂದನೂ ತೊಗೊಂಡ್ರಿ ಅದನ್ನು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಿವೆಂಜ್ ಟೈಮ್. ನಾನು ಅಸಿಸ್ಟೆಂಟ್ ಆಗಿ ಸಂದೇಶ್ನ ಅಪಾಯಿಂಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಆರಾಮಾಗಿ ನೋಡಿ, ಅಲ್ಲಿ ಗೇಮ್ ಎಲ್ಲ ಆಡ್ತಾ ಇದ್ದಾನೆ. ಈಗ ಕಾಫಿ ಆಯ್ತಾ? ನಾನು ಸ್ವಲ್ಪ ಸಿಂಪಲ್ ಆಗಿ ಕೊಡ್ತೀನಿ. ಇವನ್ ಥರ ಓವರ್ ಆಗಿ 300 ಸತಿ ಡ್ರೆಸ್ ಚೇಂಜ್ ಮಾಡೋದು, ಇರಿಟೇಟ್ ಆಗಂತದೆಲ್ಲ ಏನು ಕೊಡಲ್ಲ. ಪಿ ಎ ಅಂದ್ರೆ ಹೆಂಗಿರ್ಬೇಕು, ಏನೇನು ಕೆಲಸ ಮಾಡ್ತಾರೆ ಅದನ್ನ ಮಾತ್ರ ಮಾಡಿಸ್ತೀನಿ. ಎಕ್ಸ್ಟ್ರಾ ಎಲ್ಲ ಇವನ್ ಥರ ಇರಿಟೇಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಥಿಂಗ್, ಈ ಥರ ಎಲ್ಲ ಯಾವ ಪಿ ಏನೂ ಇರಲ್ಲ. ಸೊ ಕೊಡು ಸಂದೇಶ್. ನಿಂದು ಅಲ್ಲಿ ಬ್ಲ್ಯಾಕ್ ಫಾರ್ಮಲ್ಸ್ ಪ್ಯಾಂಟ್ ಇದೆ, ಅದನ್ನು ಹಾಕ್ಕೊಂಡು ಮ್ಯಾಚ್ ಆಗೋವಂಥದ್ದು ಅಸ್ಥೆಟಿಕ್ ಆಗಿ ಕಾಣಬೇಕು, ಆ ಥರದ್ದು ಒಂದು ಶರ್ಟ್ನ ಹಾಕ್ಕೊಂಡು ಬಾ. ಜನರಲ್ ಸಲ್ಯೂಟ್ ಎಸ್ ಮ್ಯಾಮ್. ಈಗೆಲ್ಲ ಮಾಡ್ಬೇಕು ನೀವು. ಒನ್ ಸೆಕೆಂಡ್. ಅದಕ್ಕೂ ಮುಂಚೆ ನಾನು ರೆಡಿ ಆಗಬೇಕಲ್ಲ, ಡ್ರೆಸ್ ತೋರಿಸ್ತೀನಿ. ನಾನು ಹಿಂಗೆ ಮಾಡಿದಾಗ ಇವನು ನನ್ನ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಅದ್ರಲ್ಲಿ ಡ್ರೆಸ್ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಅಣ್ಣ ಎಷ್ಟು ಡ್ರೆಸ್ ಚೇಂಜ್ ಮಾಡ್ಸೋಣ ಇವಳ ಕೈಯಲ್ಲಿ ಅಂತ. ಅಲ್ಲಿ ನನ್ನ ಕಬೋರ್ಡಲ್ಲಿ ಈ ಡ್ರೆಸ್ ಇದೆ ಕೆಳಗಡೆ. ಸೊ ಈ ಡ್ರೆಸ್ನ ತಗೊಬಂದು ಕೊಡಿ, ನಾನು ಸ್ವಲ್ಪ ರೆಡಿ ಆಗ್ತೀನಿ, ಅಷ್ಟರಲ್ಲಿ ನೀವು ರೆಡಿ ಆಗಿ. ಓಕೆ ಜಿ ಮೇಡಮ್. ಜಿ ನೀವು ತಾವು ಅಂತೆಲ್ಲ ಮಾತಾಡ್ತಾ ಇದ್ದೀನಿ ಗೈಸ್. ಜಿ ಮೇಡಮ್. ನೀನು ಹೋಗಿ ಏಯ್ ಬಾಯ್ಲಿ ಏಯ್ ಪಿ ಎ ಓಯ್ ಪಿ ಎ ಅಂತ ಎಲ್ಲ ಆಡ್ತಾರೆ. ಐ ಸೆಡ್ ಯು ಟು ಗೋ. ಮೇಡಮ್ ನಮ್ದು ಉತ್ತರ ಕರ್ನಾಟಕ ರೀ, ನಮ್ಗ್ ಬರಲ್ರಿ ಇದು ಭಾಷೆ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ ಎಂತದ್ರಿ ಅದು, ನಮ್ಗೇನ್ ತಿಳಿವಲ್ರಿ ಅದು. ನಾನು ಉತ್ತರ ಕರ್ನಾಟಕದಲ್ಲಿ ಹೇಳ ಬೀಪ್ ಮಾಡ್ಬೇಕಾಗತ್ತೆ. ಫಸ್ಟ್ ನಾನು ಡ್ರೆಸ್ ತಗೋ ಬನ್ನಿ, ಆಮೇಲೆ ನೀವು ರೆಡಿ ಆಗಿ ಹೋಗು. ನೀನು ಒಳಗಡೆ ಅವ್ನು ಹುಡ್ಕದ್ನ ತೆಗಿಯೋಗು, ಹೋಗು ಅಷ್ಟ. ಅವ್ನು ಹುಡ್ಕದನ್ನ ತೆಗಿ ಅಂದ್ರೆ ನನ್ನನ್ನು ತೆಗಿತಾ ಇದ್ದಾನೆ. ಹೋಗು, ಅಲ್ಲಿ ಹೋಗ್ತಾ ಇಲ್ಲ ಅವನು. ಬೇಗ ಸಂದೇಶ್, ಟೈಮ್ ಆಗುತ್ತೆ, ಆಟ ಆಡ್ಬೇಡ. ಅದು ಗ್ರೇ ಕಲರ್ ತಗೊಳ್ಳಿ. ಇದಾ ಐರನ್ ಆಗಿಲ್ಲ ಅದು, ತಗೊಳ್ಳಿ, ಐರನ್ ಮಾಡ್ಕೊಳ್ಳಿ. ಯಾರು ಇವಾಗ ಐರನ್ ಎಲ್ಲ ಮಾಡ್ತಾರೆ? ನೀವು ಮಾಡಿ ಸರ್, ನಾನು ಹೇಳೋದು ನೀವು ಮಾಡಬೇಕು. ನಮ್ಮನೇಲಿ ಐರನ್ ಬಾಕ್ಸ್ ಕೆಟ್ಟೋಗಿತ್ರಿ. ಆ್ಯಂಡ್ ಇದು ಬೇಡ ನನಗೆ, ಒಳಗಡೆ ಇಟ್ಬಿಡಿ, ನನಗೆ ಇಷ್ಟ ಆಗ್ತಾ ಇಲ್ಲ ಇದು. ಮಿಸ್ಟರ್ ಸಂದೇಶ್, 1 ಸೆಕೆಂಡ್ ಆಫ್ ಮಾಡಿ, 1 ನಿಮಿಷ ಸ್ಟಾಪ್ ಮಾಡಿ. ಇದು ನನ್ನದು ಹೊಸದು ಡ್ರೆಸ್ಸು ತೊಗೊಂಡಿರೋದು. ಸೊ ಇದು ಲೆಂತ್ ಎಷ್ಟು ಕಟ್ ಮಾಡ್ಬೇಕು ಚೆಕ್ ಮಾಡಿ ಒಂಚೂರು ನೀಟಾಗಿ. ನಾನು ಹ್ಞೂ ಅಂತೀನಿ, ಅದರ ಲೆಕ್ಕ ತೊಗೊಳ್ಳಿ. ಎತ್ತೇನ ನಾನು ಡಾನ್ಸ್ ಕ್ಲಾಸ್ಗೆ ಸೊ ನಂಗೆ ಕಾಲು ಗಡ್ಡ ಸಿಗೋಗ್ಬಿಡ್ತು. ನನ್ನ ಬೆಳ್ಳಲ್ಲಿ 4 ಇಂಚ್ ಆಯಿತಾ? ಇದನ್ನು ನೆನ್ಪಿಟ್ಕೊಂಡಿರಿ, ಕಾಲೆಲ್ಲ ಮುಗಿಬಿಡಿ, ನೆನ್ಪಿಟ್ಕೊಂಡಿರಿ ಆಯಿತಾ? ಐರನ್ನು ಸ್ವಲ್ಪ ಬೇಗ ಮಾಡಿ. ನೋಡಿ ನನಗೆ ಯಾವುದು ಇದು ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಪಕ್ಕದ್ದು. ಹಾಂ ಅಂದಮೇಲೆ ಮತ್ತೆ ಅಧಿಕ ಪ್ರಸಂಗತನ ಮಾಡಬಾರ್ದು. ರೆಡಿಯಾಗಿ ಬೇಗ. ನೀವು ಫಾರ್ಮಲ್ ಶರ್ಟೇ ಹಾಕ್ಕೋಬೇಕು. ಯಾವ್ದು ಹಾಕೋತೀರೋ ನಂಗೆ ಗೊತ್ತಿಲ್ಲ. ಚಾರ್ಜ್ಗೆ ನಿಕ್ ಹಾಕಿಲ್ಲ ಸಂದೇಶ್ ಅವರೇ. ಏನು ರೆಡಿ ಆಗಿದ್ದಾರೆ ನೀಟಾಗಿ ನೀವು? ವಾಚ್ ಹಾಕಿದ್ದೀನಿ ಮೇಡಮ್, ರೋಲೆಕ್ಸು. ನಾನೇ ಏನೂ ಹಾಕಿಲ್ಲ. ಇದೆಲ್ಲ ಶೋಕಿ ಇರಬಾರ್ದು. ನನ್ನ ಪಿ ಎಗೆ ಬ್ರ್ಯಾಂಡೆಡ್ ಹಾಕೋಬೇಕು, ಅವೆಲ್ಲ ಇರಬಾರ್ದು. ನೀವೇ ಕೊಡ್ಸಿದ್ ಮೇಡಮ್ ರೋಲೆಕ್ಸ್ ಅಂತ. ಸಿಂಪಲ್ ಆಗಿ ನನ್ನ ಪಿ ಎ ಚೆನ್ನಾಗಿರ್ಬೇಕಂತ ರೋಲೆಕ್ಸ್ ಕೊಡ್ಸಿದ್ ನೀವೇ ಅಲ್ವಾ ಮೇಡಮ್? ಏನಕ್ಕೆ ಮೇಡಮ್ ಇನ್ಶರ್ಟ್ ಮಾಡಿ. ಶರ್ಟ್ ಇನ್ಶರ್ಟಾ? ಇದು ಬೆಲ್ಟ್ ಚೆನ್ನಾಗಿಲ್ಲ ಮೇಡಮ್. ಪರವಾಗಿಲ್ಲ, ಇನ್ಶರ್ಟ್ ಮಾಡಿ.
ಇಲ್ಲಿ ನೀವು ಶೋಕಿ ತೋರ್ಸಕ್ ಬಂದಿಲ್ಲ, ಕೆಲಸ ಮಾಡಕ್ ಬಂದಿದ್ದೀರಾ. ಚೆನ್ನಾಗಿದೆ ಚೆನ್ನಾಗಿಲ್ಲ ಮನುಷ್ಯರು ಹಾಕ್ಕೊಳ್ಳೋದೇ ತಾನೇ ಹಾಕ್ಕೊಳ್ಳೋದು ನೀವು. ಆಯ್ತು ಮೇಡಮ್. ಸರಿಗೆ ಊಟ ಮಾಡಿ ನೋಡಿ ಎಷ್ಟು ಸಣ್ಣಾಗಿದ್ದೀರಾ. ಮುಂಚೆ ನಮ್ಮ ಮೇಡಮ್ ಅವರು ಸರಿಗೆ ಊಟನೇ ಅಷ್ಟೇ, ಸಂಬಳನೇ ಕೊಡ್ತಾ ಇಲ್ಲ, ಊಟಕ್ಕೆ ಸಾಲ್ತಾರೆ. ಹಾಂ ಇದೇನಿದು ಬಟನ್ ಏನಿಲ್ಲ, ಶೋಕಿ ಮಾಡಕ್ ಬಂದಿದ್ದೀರಾ. ಮೇಲ್ಗಡೆದು ಹಾಕಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ ನೀನು. ಮೇಡಮ್ ಅದು ಆಗ್ತಾ ಇಲ್ಲ ಮೇಡಮ್. ಪರವಾಗಿಲ್ಲ, ಮೈ ಕಾಚಿ ಹಾಕೊಂಡು ಅದನ್ನ ಹಾಕೊಳ್ಳಿ ಮೇಡಮ್. ಅದು ಕತ್ತು ತುಂಬಾ ಪರವಾಗಿಲ್ಲ, ಬಿಗಿತೈತೆ. ಜಾಸ್ತಿ ನಾಟಕ ಮಾಡ್ಬಿಡಿ. ಇಂಥ ನಾಟಕ ನಾನು ಹುಟ್ಟುತ್ತಾಗೆ ಮಾಡಿದ್ದೀನಿ. ತಗೊಳ್ಳಿ. ಮೇಡಮ್ ಇದು ಆಗ್ತಾ ಇಲ್ಲ, ಗಂಟ್ಲು ಈಚೆ ಬಂದು. ಪರವಾಗಿಲ್ಲ, ಒಳಗಡೆ ಹಾಕೊಳ್ಳಿ ಗಂಟು. ಬೇಗ, ನನಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಮೀಟಿಂಗ್ ಇದೆ. ಇದನ್ನ ಹಾಕೊಳ್ಳಿ, ನಿಮ್ದು ಓಡಿಸ್ಕೊಂಡು ನೀಟಾಗಿ ಹಾಕೊಳ್ಳಿ. ಹಣೆ ಎಲ್ಲ ನನಗೆ ಖಾಲಿ ಇರೋದು ಇಷ್ಟ ಇಲ್ಲ. ಹೋಗ್ಬಿಟ್ಟು ವಿಭೂತಿ ತಗೊಂಡು ಹಿಂಗೆ ಫುಲ್ ಹಿಂಗೆ ಇಟ್ಕೊಂಡು. ನಾನ್ ವೆಜ್ ತಿಂದಿನ್ರಿ ಮೇಡಮ್ ಅವರ ಮಧ್ಯಾಹ್ನ. ಅಜೀಪಾಗಿದ್ದೀನಲ್ಲ, 2000%. ಇರ್ಲಿ ಪರವಾಗಿಲ್ಲ. ಅದೇನು ಹೊಸ್ಲಿಗೆ ಹಾಕೋದೆಲ್ಲ ಎತ್ಕೊಂಡ್ಬಂದವಳೆ. ಅದು ವಿಭೂತಿನೇ ಹೊಸ್ಲಿಗೆ ಹಾಕೋದು. ಏನು ಹಂಗೆಲ್ಲ ಮಾತಾಡ್ತಾ ಇದ್ದೀರಾ? ಬಿಹೇವ್ ಯುವರ್ ಸೆಲ್ಫ್. ಇದಾಕ್ರಿ 3 ಪಟ್ಟೆ. ತೋರಿಸಿ ಹೆಂಗಿದ್ದೀನಿ ಅಂತ ಕಮೆಂಟಲ್ಲಿ ಹಾಕಿ ಗೈಸ್. ನನ್ನ PS ಸಂಸ್ಕಾರವಂತರಾಗಿರ್ಬೇಕು. ಸೊ ಪ್ಲೀಸ್ ಇದು ಸಂಸಾರ ಇಟ್ಕೊಳ್ರಿ. ಹಾರಿರು ಅದಾಗಿಲ್ಲ ಅಂದರೆ ಹಾರಿರು ಈ ಕಡೆ ಇಟ್ಕೊತೀನಿ. ಓಕೆ. ನಾನು ನಿಮ್ಮ ಮುಟ್ಟೋದೆಲ್ಲ ಮಾಡಲ್ಲ, ನನಗೆ ಮದುವೆ ಆಗಿದೆ. ಹೋಗಿ ಮಾಡಾಕ್ಬಿಟ್ಟು ಬಿಹೇವ್ ಯುವರ್ ಸೆಲ್ಫ್. ನೀವು ನಕ್ಕದ್ರಿ, ನಾವು ನಕ್ಕದ್ರಿ ಮೇಡಮ್. ನಗ್ಬೇಡ್ರಿ, ಅಸಹ್ಯವಾಗಿದೆ ಕೇಳಕ್ಕೆ ತೆಗೋದು. ಓಕೆ ಗೈಸ್, ಇವಾಗ ನಮ್ಮ PA ಅವರು ನಾವು ಎಲ್ಲ ರೆಡಿಯಾಗಿದ್ದೀವಿ. ಏನು ಕೆಲಸ ಇದೆ ನನಗೂ ಗೊತ್ತಿಲ್ಲ, ಸ್ವಲ್ಪ ಆಚೆ ಹೋಗಿ ಮಾಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳಿ ಗೈಸ್. ಚಾರ್ಜರ್ ಬೇಕೇನ್ರಿ ಮೇಡಮ್ ಅವರ? ಬೇಡ. ಫಸ್ಟ್ ರ್ಯಾಂಕ್ ರಾಜು. ಬಟ್ಟೆದು ಅದೇನು ಪ್ಯಾಂಟ್ ಇದೆ ಅದು 2 ತಗೊಳ್ಳಿ. ಸಂದೇಶ್, ನಾನು ಮರ್ಯಾದೆ ಕೊಟ್ಟು ಮಾತಾಡ್ಸ್ತೀನಿ ಗುರು. ಯಾರೇ ಆಗಿರಲಿ ನಮಗೆ ವರ್ಕ್ ಮಾಡ್ತಾರೆ ಅಂತ ಓಯ್ PA, ಓಯ್ ಅಸಿಸ್ಟೆಂಟ್, ಓಯ್ ಅಂತ ಎಲ್ಲ ಕರೆಯಲ್ಲ. ಯಾರ್ಯಾರೋ ಹುಚ್ಚರು ಕರೀತಾರೆ ಅಂತ. ನಮ್ಮ ಅಪ್ಪ ನನಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ. ನಾವು ಅಪ್ಪು ಬಾಸ್ ಫ್ಯಾನ್, ಎಲ್ರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ತೀವಿ. ತೊಗೊಳ್ಳಿ ಸರ್, ಬ್ಯಾಗ್ ಎತ್ಕೊಳ್ಳಿ. ಬಿಸಾಕಿ ಅಂತ ಹೇಳಿಲ್ಲ, ಎತ್ಕೊಳ್ಳಿ ಗೈಸ್. ನಾನು ಅಲ್ಲಿ ಮೇನ್ ರೋಡಲ್ಲಿ ಬಟ್ಟೆ ಸ್ಟಿಚಿಗೆ ಕೊಡ್ತಾ ಇದ್ದೆ, ಐ ಮೀನ್ ಪ್ಯಾಂಟ್ ಆಲ್ಟ್ರೇಷನ್ನು. ಬಟ್ ಅಲ್ಲಿ ಹೋದರೆ ತುಂಬ ಅಜೀಬಾಗಿ ಹೋಗುತ್ತೆ ನನ್ನ ಗಂಡಂಗೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸಂದು ರೋಡಲ್ಲಿ ಕರ್ಕೊಬಂದಿದ್ದೀನಿ. ಸೊ ಇನ್ನು ಫುಲ್ ಬಟನ್ ಎಲ್ಲ ತಕ್ಕೊಂಡು ಪಂಕಾಗೆಲ್ಲ ಇದ್ದೀರಾ? ಹಾಕಿದ್ದೀನಿ ರೀ. ಇಲ್ಲ ಬಟನ್ ಹಾಕ್ಕೊಳ್ಳಿ. ನನಗೆ ಡೀಸೆಂಟ್ ಆಗಿರಬೇಕು. ನನಗೆ ಶೋಕಿ ಮಾಡೋರಲ್ಲ ಆಗಲ್ಲ. ಹುನ್ರಿ, ಕೆಲಸದಿಂದ ಟರ್ಮಿನೇಟ್ ಮಾಡಿಬಿಡ್ತೀನಿ ನಾನು. ಹುನ್ರಿ ನಾ ಟರ್ಮಿನೇಟ್ ಮಾಡ್ಲಾ? ಹುನ್ರಿ ಟರ್ಮಿನೇಟ್ ಮಾಡ್ಲಾ? ಹುನ್ರಿ. ಹೆಂಡತಿ ಮಕ್ಳಿಗೆ ಏನು ಹಾಕ್ತೀರಾ ಊಟ? ಹಾಕ್ತೀರಾ? ಬೇರೆ ಕಡೆ ಚಲೋ ಕೆಲ್ಸಕ್ಕೆ ಹೋಗ್ತೀನಿ ರೀ. ಈಗ ಬನ್ನಿ, ಹುಷಾರು ನನ್ನ ಎಂಪ್ಲಾಯೀಸು. ನನ್ನ ಹತ್ರ ನಾಟಕ ಬೇಡ. ಹುನ್ರಿ, ನಾನು ಎಷ್ಟು ಚೆನ್ನಾಗಿ ಮಾತಾಡ್ತೀನೋ ಅಷ್ಟೇ ವರ್ಸ್ಟ್. ಹುನ್ರಿ, ಹತ್ರ ನಾಟಕ ಬೇಡ ಜಾಸ್ತಿ. ಹುನ್ರಿ. ತಗೊಳ್ಳಿ, ಕೈ ಬಿಡಿ. ಅಲ್ಲ ಹೂವು ಬಿಚ್ಚಿದ್ರೆ ಸಂಬಳ ಕಟ್ ಮಾಡ್ತೀನಿ. ಇದೇನು ಟಾಸ್ಕಾ? ನನ್ನ PA ನೀನು. ನಾನು ಹೆಂಗ್ ರೆಡಿ ಮಾಡಿರ್ತೀನೋ ಹಂಗೆ ಇರಬೇಕು. PA ಎಲ್ಲ ಏನು ಹೂ ಹಾಕೊಂಡ ಹೋಗ್ತಾನೆ? ನೀನು ಫುಲ್ ಡಿಸೆಂಟ್ PA. ಉತ್ತರ ಕರ್ನಾಟಕದವನಲ್ವಾ, ಅದಕ್ಕೆ ನೀನು. ಆಯ್ತಾಯ್ತು ಅಲ್ಲೋಡು. ಅಂಕಲ್, ಇದು ಕೆಳಗಡೆ 4 ಇಂಚು ಕಟ್ ಮಾಡಿ ಆಲ್ಟ್ರೇಷನ್ ಹಾಕಿ. ಗೈಸ್, ಇವನ್ ಥರ ಎಲ್ಲ ವರ್ಸ್ಟಾಗೆಲ್ಲ ಇರಿಟೇಟ್ ಮಾಡ್ತಾ ಇಲ್ಲ ನಾನು. ಮೇಡಮ್ ಅವರ ಹೇಳಿ. ಇದೇನ್ರಿ? 2 ಒಂದೇ ಅಂಕಲ್ ಇದನ್ನು ಊರು
ನಂಗೆ ಇರಿಟೇಟ್ ಆಗ್ತಿಲ್ಲ, ನಗು ಬರ್ತಾರೆ ಫೋನ್ ಮಾಡ್ತಾ ಇರೋದು. ಬಟ್ ನನ್ನ ಪಿ ಎ ಇವತ್ತೇನು, ಅದಕ್ಕೆ ನೋಡ್ರಿ ಎಷ್ಟು ಟಿಪ್ ಟಾಪ್ ಆಗಿ ರೆಡಿ ಮಾಡ್ತೀನಿ. ಅಲ್ಲಿ ನೋಡಿದ್ರಾ ಗೈಸ್ ಇವಾಗ ನಾವು ನಮ್ಮ ಹೋಟೆಲ್ ಹತ್ರ ಬಂದಿದ್ದೀವಿ, ಫುಡ್ ಟ್ರ್ಯಾಕ್ ಹತ್ರ. ಸೊ ನಾನು ಕುತ್ಕೋಬೇಕು, ಸ್ವಲ್ಪ ಅದು ಪೇಪರ್ ತೊಗೊಬಂದು ಚೇರ್ ಕ್ಲೀನ್ ಮಾಡ್ಕೊಡಿ. ಹಾಯ್ ಅಂಕಲ್, ಆರಾಮ? ನಾಷ್ಟ ತಿಂದ್ರೆ ಏನಾದ್ರು? ಆಯ್ತು, ನಾನು ನೋಡಿಲ್ಲ, ನೀಟಾಗಿ ಒರೆಸಿ. ನೀವು ಒರ್ಸಾಯ್ತು ನೋಡು, ಅದ್ರ ಮೇಲೆ ಏನೇನಿತ್ತು ನೋಡು. ಗಿಡು ಏನ್ ಮಾತಾಡ್ತೀರಿ? ರೀ ಮೇಡಮ್ ರೀ, ಒರ್ಸಿದೀನ್ರಿ. ಅಲ್ಲ ಕೇಳಿ, ಅಮ್ಮ ಹತ್ರ ಹಾಕಿ ಸ್ವಲ್ಪ ನನಗೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ನನಗೆ. ಗೈಸ್ ಇವನ್ಗೆ ಹೂವು ತಗ್ಸ್ಬಿಟ್ಟಿದ್ದೀನಿ ಪಾಪ ಹೋಗ್ಲಿ ಅಂತ. ಫುಲ್ ಅಜೀಬಾಗಿದೆ. ನಾವು ಮಮ್ಮಿ ನೋಡಿ ಆಗ್ಲೇ ಮೇಲೆ ಕಾಲರ್ ಯಾಕೆ ಹಾಕ್ಸಿದ್ಯಾ ಅಂತ. ಇವನ್ ರೋದ್ನೆ ಕೊಡೋದೆಲ್ಲ ಮೂರ್ ಸತಿ ಡ್ರೆಸ್ ಚೇಂಜ್ ಮಾಡಿಸೋನೆ, ಕಾಲೆಲ್ಲ ಒತ್ತಿಸ್ಕೊಂಡು ನನ್ನ ಕೈಯಲ್ಲಿ. ಸಾರಿ, ಒನ್ ಮೋರ್ ಥಿಂಗ್ ಮೇಡಮ್ ರೀ, ಅರ್ಥ ಅವಲ್ರಿ ಅದೇನ್ರಿ ತುಂಗು? ಅದೇನೋ ತುಂಗು ಹೇಳಿದ್ರಲ್ರಿ ಥಿಂಗ್. ನಿನ್ನ ಎಕ್ಸ್ಪ್ರೆಷನ್ ಅಲ್ಲಿ ಕಾಣಲ್ಲ, ಸ್ವಲ್ಪ ಕ್ಯಾಮ್ರಾಗಾದ್ರೂ ಆಕ್ಟಿಂಗ್ ಮಾಡಿ ಸೀರಿಯಲ್ ಅಲ್ಲಿ ಹಾಕೋತಾರೆ ಹೋಗ್ಲಿ. ಅರ್ಥ ಅವಲ್ರಿ. ನನ್ಗೊಂದು ಕೋವಾ ಒಬ್ಬಟ್ಟು ತಗೊಬನ್ನಿ. ಅಂದ್ರಿ ಕೋವಾ ಹೋಳಿಗೆ. ಓ ಉಬ್ಬಿಟ್ಟು ಅನ್ನೋರ್ದು. ಬಟನ್ ಎಲ್ಲ ತಕ್ಕೊಂಡು ಹೋಗಂಗಿಲ್ಲ ಆ ಥರ. ಬ್ಯಾಗ್ ಹಾಕೊಳ್ರಿ, ಹಂಗೆ ಆದ್ರೆ ಕಳಿಸ್ಬೇಕಾದ್ರೆ ಅಷ್ಟೇ ಮಾತ್ರ. ಫಸ್ಟ್ ಮಾಡ್ತಾಳೆ ಇವಾಗ ನೋಡ್ರಿ. ಆ ಕೋವಾಗೆ ಒಂದಿಷ್ಟು ಉಪ್ಪು, ಇನ್ನೊಂದು ಜ್ಯೂಸ್ ಹೇಳಲ್ಲ, ಅದ್ರೊಳಗಡೆ ಫುಲ್ ಖಾರದ ಪುಡಿ ಹಾಕೊಂಡು ತೊಗೊಂಡೋಗ್ತೀವಿ. ನಮಕ್ ವೈಟ್. ಈಗ ಆಯ್ತು, ನನ್ನೇ ಹಾಕೊಂಡು ರೋಸ್ಟ್ ಮಾಡ್ತಾಳೆ. ಒಂದು ಸೈಡ್ ಹಾಕೋಣ, ಪಾಪ ವೇಸ್ಟ್ ಆಗೋದು ಬೇಡ. ನೀಟಾಗಿ ತೊಗೊಂಡೋಗೋಣ ಗೈಸ್, ಇಲ್ಲ ಅಂದರೆ ಡೌಟ್ ಬಂದ್ಬಿಡುತ್ತೆ. ಹಾಂ ಬಾ. ಸಬ್ಜಿ ಒಂಚೂರು ಟೇಸ್ಟ್ ಮಾಡಿ, ನೀವು ಫಸ್ಟ್ ಟೇಸ್ಟ್ ಮಾಡಿ. ನಾನು ತಿನ್ನೋಕ್ಕೂ ಮುಂಚೆ ಅದು ಸೇಫಾ ಇಲ್ವಾ ಅಂತ ಹೇಳಬೇಕು. ಸೊ ಅವ್ರು ತಿನ್ನಿ. ಸೈಡ್ ಅದ ಇಲ್ಲಿ ತಿನ್ನಿ, ನಂಗೆ ತಿನ್ನಿಸಿ. ಇವನ್ ಯಾರಮ್ಮ ಉಪ್ಪು ಮಾಡೋನೆ? ಬಿಡು ಒಂದ್ಸಲ ನೋಡು. ಇಲ್ವಾ ಉಪ್ಪು? ಇಟ್ಟಿಗೆ ಯಾರಾದ್ರೂ ಉಪ್ಪು ಹಾಕ್ತಾರ ಈ ತರ? ಗೈಸ್ ಈ ತರ ಎಲ್ಲ ಮಾಡಿದ್ರೆ ನನ್ನ ಊಟದಲ್ಲಿ ಹೆವಿ ಕೋಪ ಬರ್ತದೆ. ಸರ್ ಕುತ್ಕೊಳ್ಳಿ ಸರ್, ನೀವು ನನ್ನ ಪಿ ಆದ್ರೂ ಕುತ್ಕೊಳ್ಳಿ. ಎಲ್ಲೋ ಹಾಕಿರೋದು ಅವನು ಉಪ್ಪು? ಸೆಂಟ್ರಲ್ಲ. ನನ್ನ ಆಸೆ, ನನಗೆ ಕೋವಾ ಹೋಳಿಗೆ ಮಸ್ತ್ ಇಷ್ಟ ಗೈಸ್. ನಂಗೆ ಆಸೆ ಬಿದ್ದು ತರಿಸ್ಕೊಂಡೆ. ತಿನ್ನಿ ಸರ್. ನಂಗೆ ಒಬ್ಬಟ್ಟು ಇಷ್ಟ ಆಗಲ್ಲ ಸರ್. ನಂಗೆ ಇಷ್ಟ ಇರೋದನ್ನ ಹಾಳು ಮಾಡ್ಕೊಂಡು ತಗೊಬಂದಿದ್ದೀರಾ ನೀವು. ಮೇಡಮ್ ನಾವು ಒಬ್ಬಟ್ಟು ತಿನ್ನಲ್ರಿ. ಪರವಾಗಿಲ್ರಿ, ನಮ್ಗೆ ಆಗಲ್ರಿ ಅದು ಒಬ್ಬಟ್ಟು. ಪರವಾಗಿಲ್ರಿ. ನಾನು ಮುಟ್ಟೋದೆಲ್ಲ ಮಾಡಬಾರ್ದು, ನಮ್ಗೆ ಇಷ್ಟ ಆಗಲ್ಲ ಮುಟ್ಟೋದೆಲ್ಲ ಮಾಡಿದ್ರೆ. ಮೇಡಮ್ ನಾವು ಒಲ್ರಿ. ಕೈ ಕೆಳಗಡೆ ಇಳಿಸಿರಿ ಮೇಡಮ್ ರೀ, ನೀವು ದೊಡ್ಡವ್ರಿ, ನಾವು ತಿಂತೀವ್ರಿ. ನಾ ಹಿಡ್ಕೊಳ್ಳೋ ನಮ್ಮ ರೋಡಲ್ಲೇ ಸಿಂಗ್ ಮಾಡಿಸ್ತೇನೆ ಇವಾಗ. ಚಿನ್ಬಿಡು ಮರ್ಯಾದಿಗೆ ಚಿನ್ನ. ಅವ್ನು ತಿನ್ಬೇಕೀಗ, ನಂಗೆ ಗೊತ್ತಿಲ್ಲ. ಒಲ್ರಿ ಮರ್ಯಾದಿಗೆ ತಿನ್ನು ಸಂದೆ. ಉಪ್ಪಾಕೊಂಬನ್ನ ಆಸೆಯಿಂದ ತರಿಸ್ಕೊಂಡೆ ಮಮ್ಮಿ. ಕೋವಾ ಒಬ್ಬಟ್ಟು ಚೆನ್ನಾಗಿರುತ್ತಿದ್ದು ನೋಡ್ರಿ. ಇಲ್ಲಿ ಸರ್ರಿ ಅದು ಇಲ್ಲಿ ನೋಡಿ, ಸರ್ರಿಗೆ ಉಪ್ಪು ಹಾಕಿದ್ದಾನೆ. ಸಾಕ್ರಿ, ಹೊಟ್ಟೆ ತುಂಬ್ತ್ರಿ, ತಿಂದ್ರಿ. ಉಗ್ದಿದ್ದಾನೆ ಕಚ್ಚು. ನಾನು ಮುಂದೆನೇ ನುಂಗಿರ್ಬೇಕು, ಇಲ್ಲ ಬಿಡಲ್ಲ ನಾನು ಇವತ್ತು.
ಇಲ್ಲ ನಾನು ಮಾಡಿ ತೋರಿಸಿ ಗೈಸ್ ಫುಲ್ ಉಪ್ಪು ಗೈಸ್. ನಾನು ಸೀರಿಯಸ್ ಆಗಿ ಆಸೆಯಿಂದ ತರಿಸ್ಕೊಂಡೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ ನೀನು. ಸಾಕ್ರಿ ಮಾಡು ಆಯ್ತು. ಹೊಟ್ಟೆ ತುಂಬ್ತ್ರಿ. ನುಂಗಿದೆ ಅಲ್ವಾ? ನೀವು ಹಿಂಗೆ ಹಾಕ್ಬಿಟ್ರಿ. ಚಟ್ನಿ ಪುಡಿ ಸ್ವಲ್ಪ ಇದಕ್ಕೆ ಚಟ್ನಿ ಹಾಕು. ಹೌದಾ? ನೀನು ಹೆಂಡ್ತಿ ಮೇಲೆ ನೀನು ಇದು ಫುಲ್ ತಿಂದಿಲ್ಲ ಅಂದರೆ 1 ಬೈಟ್ ಫುಲ್ ತಿನ್ನು. ಆವಾಗ ತಿನ್ಸಿದ್ದು ತಿಂದಿಲ್ಲ ನೀನು. ನಿಮ್ಮ ಹೆಂಡ್ತಿ ಮೇಲೆ ನೀವು ತಿಂದಿಲ್ಲ ಅಂದರೆ ಫುಲ್. ಅವ್ನು ಮೋಸ ಮಾಡ್ತಾ ಇದ್ದಾನೆ. ನಿನ್ಗೆ ಹೇಳ್ತಾ ಇದ್ದೀನಿ, ನೀನು ನ್ಯಾಯ ಮಾತಾಡೋ ಇಲ್ಲ ನೀನು ತಿನ್ಸ್ಬಿಡ್ತೀನಿ ಉಪ್ಪು ಹಾಕಿರೋದನ್ನ. ಮಾಡಿ ತೋರ್ಸು, ತಿನ್ನು, ಕಚ್ಚು. ಉಗದ್ನಾ? ಇಲ್ಲ, ತಿಂದೆ. ತಿಂದ್ಬಿಡು. ಮೋಸ ಮಾಡಿದ್ಯಾ? ಈ PA ಟಾಸ್ಕ್ ನಾನೇ ಗೈಸ್ ಗೆದ್ದಿರೋದು, ಮೋಸ ಮಾಡಿದ್ದಾನೆ. ಈ ತರ ಇಲ್ರಿ, ಹೊಡಿಯಂಗಿಲ್ರಿ ಪಾಪು. ಕೆಲಸ ಮಾಡಕ್ರಿಲ್ರಿ ಹಿಂಗ್ ಹೊಡಿತೀರಲ್ರಿ. ಹೇಳ್ರಿ. ಏನು ನಿಮ್ಮ PA ನಿಮಗೆ ದಬಾಯಿಸ್ತಾರೆ, ಊರಿಗೆಲ್ಲ ಕೇಳೋಷ್ಟು ಮಾತಾಡ್ತಾರೆ. ಇದೇನಾ ನಿಮ್ದ PA ನೋಡಿದ್ರು? ನಾನು ಅಷ್ಟು ಉರ್ಸಿದ್ದೀನಲ್ಲ, ಅದಕ್ಕೆ ಉರ್ಸ್ತವ್ನು ಇವಾಗ. ಅವ್ರಮ್ಮ ಬೇರೆ ಬಂದ್ಬಿಟ್ಟು ತುಪ್ಪ ಹಾಕ್ತವ್ರೆ ಗೈ. ಥ್ಯಾಂಕ್ಸ್ ಮಮ್ಮಿ. ಹುನ್ರಿ, ನೀವು ಹಿಂಗೆ ಆಡ್ತಾ ಇದ್ರೆ ಹುನ್ರಿ, ನಮ್ಮ ಅಪ್ಪನ ಕರ್ಸ್ಬಿಡ್ತೀನಿ ನಾನು. ನೀವು ತನ್ರಿ ನಮ್ಮ ಓನರು. ನನ್ಗೆ ಬಿಗ್ ಬಾಸ್ ಇದಾರೆ, ಅವ್ರನ್ನ ಕರ್ಸ್ಬಿಡ್ತೀನಿ. ಮೇಡಮ್ ಅಲ್ರಿ, ಸರಿ, ನಾನ್ ನಿಮ್ PA ರೀ. ಅದಕ್ಕೆ ನನ್ ಬಾಸ್ ಇದಾರೆ, ನಿಮ್ಗೆ ಸಂಬಳ ಕೊಡ್ಬೇಕಂದ್ರೆ ಅವ್ರು ನನಗೆ ಕೊಡ್ಬೇಕು. ಸೊ ನೀವ್ ಹಿಂಗೆಲ್ಲ ಗಾಂಚಲಿಗಳು ಮಾಡಿದ್ರೆ ನಾನು ರಿಸೈನ್ ಮಾಡ್ತೀನಿ. ನೀವ್ ಹೇಳ್ಕೊಳ್ರಿ ನಿಮ್ ಕೆಲ್ಸ. ರಿಸೈನ್ ಎಲ್ಲ ಇಲ್ಲ ಗೈಸ್, ಇದೆಲ್ಲ ಮೋಸ. ನಾವ್ ಹೊಂಟ್ರಿ, ನಮ್ಮ ಊರಿಗೆ ಹೊಂಟ್ರಿ. ತಗೊಳ್ರಿ ಮೇಡಮ್ ಅವರ, ಗಿವ್ ಅಪ್ ಎಲ್ಲ ಇಲ್ಲ ಗೈಸ್, ಗಿವ್ ಅಪ್ ಎಲ್ಲ ಇಲ್ಲ. ನಮ್ಮ ಊರಿಗೆ ಹೊಂಟ್ರಿ, ಹೊಂಟ್ರಿ ಗೈಸ್. ಪ್ಲಾನ್ ವರ್ಕ್. ಗುಂಡದವ್ ಅವ್ರು ಇವ್ರು ಬಂದವ್ರು ನೋಡು, ಅವತ್ತು ಅಲ್ಲಿ ಮಾತಾಡ್ಸಿದ್ರಲ್ಲ ಗೈಸ್. ಅವನು ಸಖತ್ ಹರ್ಟ್ ಮಾಡ್ದ ನನ್ನ ಫೀಲಿಂಗ್ಸಿಗೆ. ಆವಾಗಲೇ ಕೋವಾಗೆ ಉಪ್ಪು ಹಾಕ್ಕೊಂಡು ಬಂದ್ಬಿಟ್ಟ ಒಬ್ಬಟ್ಟಿಗೆ. ಸೊ ಇವಾಗ ನನಗೆ ರಿವೆಂಜ್ ನಾನು ತಕ್ಕೊಳ್ಳೇಬೇಕಂತ ಡಿಸೈಡ್ ಆಗಿಬಿಟ್ಟು ಹಾಫ್ ಬಾಯ್ಲ್ ಹಾಕ್ಸ್ಕೊಬಾ. ಹಾಫ್ ಬಾಯ್ಲ್? ಹಾಂ, ನಿನ್ಗೊಂದು ಹಾಫ್ ಬಾಯ್ಲ್ ಹಾಕ್ಸ್ಕೊಂಡು ಬಾ. ಕೆರೆ ಕೆಸಮಚರ್ ಐ ಸ್ವಲ್ಪ ತಿನ್ನ, ನನಗೆ ಗೊತ್ತು, ನನಗೆ ಇದು. ಓಕೆ, ಇಲ್ಲಿ ನಾನೇ ಬರ್ತೀನಿ. ಈ ಥರ ಎಲ್ಲ PAಗೆ ಹಿಂಸೆ ಇಡಂಗಿಲ್ಲ. ಯಾಕೆ ನೀನೇನೇನೋ ಮಿಕ್ಸ್ ಮಾಡ್ತಾ ಇದೀಯಾ. ಬಾಕ್ಸ್ ಏನದು, ಬಾಕ್ಸ್ ಅಂತೀನಿ, ಬಾಸಿಗೆ ಉಪ್ಪು ಕೊಟ್ಟು ಹಿಂಗೆ ತಿನ್ಸ್ಬೋದು. ಅದು ಬಟ್ರ್ ಮಾಡಿದ್ರಿ. ಇದೆಲ್ಲ ನಾನಲ್ರಿ. ನಾಟಕ ಕಡಮ್ಮ. ನಾನು ಒಳ್ಳೆಯೊಳಾಗಿದ್ದೀನಿ ಅಂತ ಜಾಸ್ತಿ ನನ್ನ ಅಡ್ವಾಂಟೇಜ್ ತಗೋಬಿಡ ನೀನು. ನಾನಲ್ರಿ ಗಾಯ್ಸ್, ಏನಾದರೂ ಇಡ್ಲಿ ಚಟ್ನಿ ಇದರಲ್ಲೆಲ್ಲ ಕ್ಯೂಚ್ಕೊಂಡು ತಿನ್ನು ಅಂದರೆ ನಾವಿಬ್ರು ಅದಕ್ಕೆ ಕಣೋ ಮದುವೆ ಆಗಿರೋದು. ಸೀರಿಯಸ್ ಆಗಿ ನಮ್ಮ ತಾಯಿಯಡೆ ನಾನು ಅದನ್ನೇ ಇಡ್ಲಿ ತಗೊಂಬಂದು ಹಾಕಿ ಚಟ್ನಿ ಹಾಕಿ ಉಪ್ಪಿಟ್ಟು ಥರ ಮಾಡ್ಕೊಂಡು ತಿನ್ನಲ್ಲ. ಹೊಸ್ತಾಗಿರುತ್ತೆ, ಸುಮ್ಮನೆ ಫುಡ್ ಪಾಯ್ಸನ್ ಆಗುತ್ತೆ. ಚಟ್ನಿ ರಾ ಚಿಲ್ಲಿ ಇದನ್ನ ಏನು ಪುಡಿ ಸ್ಪೈಸಸ್ಸು, ಮೊಟ್ಟೆ ಬೇರೆ ಹಚ್ಚಿ. ಆಯ್ತು ಸರಿ, ಅದು ಬೇಡ. ನಿನ್ಗೊಂದು ಟಾಸ್ಕ್ ಕೊಡ್ತೀನಿ, ನೀನು ಎಲ್ಲ ಡೌ ಮಾಡ್ತೀಯ ನಂಗೆ ಗೊತ್ತು. ನಿಂಗೊಂದು ಟಾಸ್ಕ್ ಕೊಡ್ತೀನಿ. ಇದಿಷ್ಟು ಎರಡೇ ಬೆರಳಲ್ಲಿ ಒಂದೇ ಬೈಟಲ್ಲಿ ತಿನ್ಬೇಕು. ಅಷ್ಟೇ ತಾನೇ ಗಾಯ್ಸ್, ಇದೆಲ್ಲ ನಮಗೆ ನೀರು ಕುಡ್ದಂಗೆ, ಆದರೆ ಸ್ವಲ್ಪ ಬಿಸಿ ಐತೆ ಇದು. ಇಲ್ಲ, ಈಗಲೇ ತಿನ್ಬೇಕು. ಫೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ ಒಂದು 3-4 ಫಿಂಗರ್. ಇಲ್ಲ ಎರಡರಿಂದಾನೆ ಈ ಥರ ಎಲ್ಲ ಟಾಸ್ಕ್ ಕೊಡ್ತಾವ್ರ ಗೈಸ್ ನಂಗೆ. ಪನಿಷ್ಮೆಂಟ್, ಬಿಕಾಸ್ ಯು ಸ್ಟಾರ್ಟೆಡ್ ಇಟ್. ಸಾಕಾ? ತಿನ್ಕೋ. ಬಾಯಿ ಓಪನ್ ಮಾಡಂಗಿಲ್ಲ, ಹಂಗೆ ಒಳಗಡೆನೆ ಚೂ ಮಾಡಬೇಕು. ಗೈಸ್, ನೆನ್ನೆ ಸ್ವಲ್ಪ ರೀಸನ್ಸಿಂದ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಎಷ್ಟು ಆರಾಮಾಗಿ ಕೂತಿದ್ದಾನೆ ನೋಡಿ ನನ್ನ PAಯಲ್ಲಿ. ನನ್ನ ಐಪ್ಯಾಡ್ ಇಟ್ಕೊಂಡು ನೋಡ್ರಿ, ಆ ಥರ ಚಡ್ಡಿ ಗಿಡ್ಡಿ ಹಾಕ್ಕೊಂಡು ಅವ್ರದ್ದೇ ಮನೆ ಅನ್ನಂಗೆ ಕೂತಿದ್ದಾನೆ. ಸೊ ಇವಾಗ ಒಂದೇ ಒಂದು ಫೈನಲ್ ಟಾಸ್ಕ್ ಡ್ಯೂಟಿ ಮುಗ್ದೋಗುತ್ತೆ ಅವ್ರದ್ದು ನನ್ನ PA ಆಗಿ. ಸೊ ಅದೊಂದು ಕೊಟ್ಬಿಡೋಣ. ಹೊಟ್ಟೆ ಭುಜ ನಸಿತಿದೆ, ಆಮೇಲೆ ಹೋಗ್ತೀನಣ್ಣ. ರೆಸ್ಪೆಕ್ಟ್ ಹೆಂಗೆ ಕೊಡಬೇಕು ಬಾಸ್ ಬಂದಾಗ?
ಹಿಂಗೆಲ್ಲ ಇಷ್ಟೆಲ್ಲ ಓವರ್ ಬೇಡ. ನನ್ನ ಪಿ ಎ ಅಲ್ವಾ ಗೈಸ್, ಯಾವಾಗಲೂ ಹುಡುಗಿರೇ ಏನಕ್ಕೆ ರಂಗೋಲಿ ಹಾಕಬೇಕು. ನನ್ನ ಪಿ ಎ ಕೈಲಿ ಇವತ್ತು ರಂಗೋಲಿ ಹಾಕ್ಸೋಣ. ನನ್ನ ಪಿ ಎ ಕೈಯಲ್ಲಿ ಇವತ್ತು ರಂಗೋಲಿ ಹಾಕ್ಸೋಣ. ಸೊ ಇದು ಫೈನಲ್ ಟಾಸ್ಕು. ಆಮೇಲೆ ಬೇರೆ ಬೇರೆ ಕೆಲಸ ಪಿ ಎಲ್ಲ ರಂಗೋಲಿ ಹಾಕಲ್ಲ. ನನಗೆ ಆಗ್ತಾ ಇಲ್ಲ ಗೈಸ್. ನನಗೆ ಫುಲ್ ಪಾತ್ರೆ ಎಲ್ಲ ಅದು ದೇವಸ್ಥಾನೆಲ್ಲ ಉಜ್ಜಿ ತೊಳ್ದು ಸೊಂಟ ಕೈ ಎಲ್ಲ ನೋವು ಬಂದುಬಿಟ್ಟಿದೆ. ಸೊ ನನಗೆ ಅಸಿಸ್ಟೆಂಟ್ ಅಂದಮೇಲೆ ನನಗೆ ಹೆಲ್ಪ್ ಮಾಡಬೇಕು. ನನಗೆ ಆಗದೆ ಇದ್ದಾಗ ಸೊ ನನಗೆ ಫುಲ್ ಆಗ್ತಾಯಿಲ್ಲ ಕೈಗೆ. ನೈಸ್ ಗೈಸ್, ಹಾರ್ಟ್ ಎಲ್ಲ ಇದೆ ನೋಡೋಣ ಹೆಂಗೆ ಆಗ್ತಾನೆ ಇದನ್ನೇ ಹಾಕ್ಸ್ತೀನಿ ಗೈಸ್. ಸರ್ ಈ ರಂಗೋಲಿ ಹಾಕ್ಬಿಟ್ಟು ಬನ್ನಿ ಅಂದರೆ ಟ್ರೈ ಮಾಡ್ಕೊಡು ನೋಡ್ಕೊಂಡು. ನಾನು ಹೆಂಗೆ ಹಾಕ್ತೀನಿ ಹಂಗೆ ಹಾಕಿ ಸರ್. 3 ನೋಡಿ ಗೈಸ್, 3 6 ಇವರೇ ಹಾಕಿದ್ದು 7 ಆಚೆ ನೀರು ಹೆಂಗೆ ಹಾಕಿದ್ದಾರೆ. 6 ನೀರು 7 ಸರಿಗೆ ಹಾಕಿ ಎಲ್ಲ ರಂಗೋಲಿ ನೆನ್ನೆ ಹಾಕಿದೆಲ್ಲ ಹಂಗಂಗೆ ಇದೆ. ಇಟ್ಕೊಳ್ರಿ ಮೇಡಮರ. ಏನು ಕೆಲಸ ಮಾಡ್ತೀರಾ ಸರ್ ನೀವು? ಕೆಲಸ ಮಾಡಿಸಿದ್ರೆ ಈ ಥರ ಎಲ್ಲ ಕೆಲಸ ಮಾಡ್ತೀರಾ? 1 2 3 4 ಹೆಂಗೆ ಅನಿಸ್ತಿದೆ? ನನ್ನ ಪಿ ಎ ಈ ಥರ ವರ್ಕ್ಸ್ ಎಲ್ಲ ಮಾಡಿಸ್ತಾ ಇದ್ದೀನಲ್ಲ, ಕಮ್ಮಿ ಮಾಡಿಸ್ಬಿಟ್ರಿ ಅನಿಸ್ತಿದ್ಯಾ ನೀವು? ಮಿಸ್ಟೇಕ್ ಆದರೆ ಹೊಟ್ಟೆಗೆ ಹಾಕ್ಕೊಳ್ರಿ. ಎಲ್ಲೆಲ್ಲಿಂದನೂ ಹಾಕ್ತಾ ಇದ್ದೀರಾ. ಡಾಟ್ ಎಲ್ಲೋ ಇದೆ, ನೀವು ಎಲ್ಲಿಂದನೂ ತೊಗೊಂಡ್ರಿ ಅದನ್ನು. ನೋಡ್ರಿ, ಡಾಟ್ ಇರೋದು ಇಲ್ಲಿ, ಹಾಕಿರೋದು ಇಲ್ಲಿಂದ. ಮುಂಚೆ ಹಾಕಿದ್ದೀರಾ? ಯಾವಾಗ? ಸ್ಕೂಲಲ್ಲಿ. ಓ, ರಂಗೋಲಿ ಕಾಂಪಿಟೇಷನ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ರಾ? ಬಾಯ್ಸ್ಗೆಲ್ಲ ಇರೋದಾ? ಎಲ್ಲ ನನ್ನ ಫಸ್ಟ್ ಪ್ರೈಸ್ ರಂಗೋಲಿ ಕಾಂಪಿಟೇಷನ್ ಅಲ್ಲ. ಹಂಗಾದ್ರೆ ರಾಂಗ್ ಟಾಸ್ಕ್ ಕೊಟ್ಬಿಟ್ಟು ನಾನು ಬೇರೆ ಏನಾದರೂ ಕೊಡಬೇಕಿತ್ತು. ಗೇಟ್ ಒರೆಸ್ಕೊಳ್ಬೇಕಿತ್ತು, ಇಲ್ಲ ಗಾಡಿ ಒರೆಸ್ಕೊಳ್ಬೇಕಿತ್ತು. ಸೆಂಟ್ರೇನು ಅವನಿಗೆ ಹಾಕಕ್ಕೆ ಬರಲ್ಲ ಅಂದ್ಬಿಟ್ಟು ಈಸಿ ಇರೋದು ಕೊಟ್ಬಿಟ್ಟೆ. ನೋಡಿದ್ರೆ ಈ ಥರ ಎಲ್ಲ ಆಗ್ತಾನೆ ಅಂದರೆ ಸ್ವಲ್ಪ ಜಾಸ್ತಿ ಕಷ್ಟ ಇರೋದೇ ಕೊಡ್ತಾ ಇದ್ದೆ. ಹಾರ್ಟ್ ಆಯಿತು, ಮನೆ ಇದು. ಅಯ್ಯೋ, ಡೀಟೇಲಿಂಗ್ ನೋಡ್ರಿ ಮಾಡ್ತಾ ಇರೋ ಡೀಟೇಲಿಂಗ್. ಇದು ವರ್ಷಾಗಿ ಬಂತು. ಇದೆಲ್ಲ ಚೆನ್ನಾಗಿ ಬಂತು ಗೈಸ್. ಅದೊಂದು ವರ್ಷಾಗಿ ಬಂತು. ಹೋಗ್ಲಿ ಪಾಪ, ಅಷ್ಟಾದರೂ ಮಾಡಿದಾರಲ್ಲ. ಸೊ ಫರ್ಗಿವ್ ಮಾಡ್ತೀನಿ. ಅದೆಲ್ಲ ಮಾಡಿಬಿಡಿ ಸರ್, ಅಸಹ್ಯವಾಗಿ ಕಾಣ್ತಿದೆ ಅದು. ಡೀಟೇಲಿಂಗ್ ಆಯ್ತ್ರಿ, ನಮ್ಮ ಕೇಮಿ ಆಯ್ತ್ರಿ. ಓಕೆ ಬನ್ನಿರಿ, ಇಲ್ಲಿ ಟ್ರೈಪಾಡ್ ತೊಗೊಬನ್ನಿ. ಹೋಗಿ ಅದು ಇಟ್ಬಿಟ್ಟು ಟ್ರೈಪಾಡ್ ತೊಗೊಬನ್ನಿ. ಹಂಗಂದ್ರಿ? ಸ್ಟ್ಯಾಂಡ್ ತೊಗೊಬನ್ನಿ, ಇನ್ನೊಂದು ಫೋನ್ಗೆ ಹಾಕ್ಕೊಳ್ಳೋದು ಸ್ಟ್ಯಾಂಡ್. ಹಂಗಂದ್ರಿ? ಹೋಗು, ಅಬ್ಯೂಸ್ ಮಾಡ್ತಾವ್ರೆ. ಇವಾಗ ಮಾತ್ರ ಬಂದ್ಬಿಡ್ತಾ ಇಂಗ್ಲೀಷು. ಅಬ್ಯೂಸ್ ಅಲ್ಲ, ಬಯ್ಯಕತ್ತಾರಿ ನೋಡ್ರಿ, ಬಯ್ಯಕತ್ತಾರಿ. ಕತ್ತಾರಿ. ಫೈನಲಿ ಸಂದೇಶ್ ಅವ್ರದ್ದು ನನ್ನ ಪಿ ಎ ಆಗಿರೋ ಅವಧಿ ಮುಗಿದಿದೆ. ರಿಲೀವ್ಡ್. ನಂಗೆ ಮಾಡ್ತೀಯ? ನಾನೇನು ಮಾಡೇ ಇಲ್ಲ ನಿಂಗೆ. ಇದೆಲ್ಲ ನಾನು ಎಲ್ಲಿ ಮಾಡಿದೆ ನಿಂಗೆ? ಸಂದೇಶ್, ಅಲರ್ಜಿ ಆಗುತ್ತೆ ನಂಗೆ ಗೊತ್ತು ನಿನಗೇನೆ. ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಆಗಿದ್ರೆ ನೆಕ್ಸ್ಟ್ ಯಾವ ವ್ಲಾಗ್ ಮಾಡಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಯಾರ್ದು ಪಿ ಎ ಆಗಿ ಯಾರು ಇಷ್ಟ ಆಗಿದ್ದಾರೆ ನಿಮಗೆ, ಯಾರು ಚೆನ್ನಾಗಿ ಟಾಸ್ಕ್ ಕೊಟ್ಟರು ಅದನ್ನು ತಿಳಿಸಿ. ಮುಂದಿನ ವ್ಲಾಗ್ ಜೊತೆ ಬರ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.